ವೆಲ್ಕಮ್ ಬ್ಯಾಕ್. ರಾಜ್ಯ ಆಯ್ತು, ಈಗ ಕೇಂದ್ರ ಅಂದ್ರೆ ದೆಹಲಿ ಸಂಸತ್ ಭವನದ ಬಳಿ ಭಾರಿ ಹೈಡ್ರಾಮನ್ ನಡೆದೋಗ್ತಾ ಇದೆ. ಒಂದು ಕಡೆ ಇಂಡಿಯಾ ಕೂಟ, ಮತ್ತೊಂದು ಕಡೆ ಎನ್ಡಿಎ ಕೂಟ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಫೋಟೋ ವಾರ್, ಭಾವಚಿತ್ರಗಳನ್ನ ಹಿಡಿಯೋದ್ರ ಮುಖಾಂತರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಿದವಂತರು ಅಥವಾ ಅಪಮಾನ ಮಾಡಿದವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಒಂದು ಕಡೆ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಇಂಡಿಯಾ ಕೂಟದವರು. ಕೋಲಾಹಲ ಸೃಷ್ಟಿಯಾಗ್ತಾನೆ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಹೇಳಿಕೆ. ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದ್ರೆ ಇತ್ತ ಕಾಂಗ್ರೆಸ್ ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ಎನ್ಡಿಎ ಕೂಟ ಕೂಡ ಭರ್ಜರಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ದೆಹಲಿ ಸಂಸತ್ ಭವನದ ಬಳಿ ಹೈಲಿ ಡ್ರಾಮಾ ನಡೀತಾ ಇದೆ. ಒಂದು ಕಡೆ ಇಂಡಿಯಾ ಕೂಟ, ಮತ್ತೊಂದು ಕಡೆ ಎನ್ಡಿಎ ಕೂಟ. ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಪ್ರತಿಪಕ್ಷಗಳ ಮೈತ್ರಿ ಕೂಟ ಇಂಡಿಯಾ ಬ್ಲಾಕ್ನ ಸದಸ್ಯರು ಇವತ್ತು ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸಿಕೊಂಡು ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅಪಮಾನ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಯಾವ ರೀತಿಯಾದಂತಹ ಗದ್ದಲ ಏರ್ಪಟ್ಟಿದೆ ಅನ್ನುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. कैमरा थोड़ा पीछे, कैमरा थोड़ा पीछे। कैमरा थोड़ा पीछे, कैमरा थोड़ा पीछे। ಒಂದು ಕಡೆ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ, ಮತ್ತೊಂದು ಕಡೆ ಬಿಜೆಪಿ ಸದಸ್ಯರ ಧರಣಿ ಗಮನಿಸ್ತಾ ಇದ್ದೀರಿ. ಒಂದು ಹಂತದಲ್ಲಿ ಇವತ್ತು ಪ್ರತಿಪಕ್ಷ ಹಾಗೆ ವಿಪಕ್ಷಗಳ ಈ ಪ್ರತಿಭಟನಾ ಮೆರವಣಿಗೆ ಸಂದರ್ಭ ಏನಾಯ್ತು ಅಂತಂದ್ರೆ ಆಕ್ಚುಲ್ ಆಗಿ ಆಕ್ಸಿಡೆಂಟಲಿನೋ ಅಥವಾ ಏನೋ ಗೊತ್ತಿಲ್ಲ, ಮುಖಾಮುಖಿ ಆದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಅವರು ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ನನ್ನನ್ನ ತಳ್ಳಿದ್ರು ಅಂತ ಸಂಸದ ಸಾರಂಗಿ ಅವರು ಕೂಡ ಒಂದು ಕಡೆ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಆರೋಪವನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು. ನಾನು ತಳ್ಳಿ ಇಲ್ಲ, ಅವರೇ ಬಿದ್ದಿದ್ದಾರೆ, ಅವರೇ ಹೈ ಡ್ರಾಮಾ ಮಾಡ್ತಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಸಂಸತ್ನ ಆವರಣದಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆಯಿಂದ ಸಂಸತ್ ಭವನದವರೆಗೆ ಜೈ ಭೀಮ್ ಘೋಷಣೆಯನ್ನ ಕೂಗ್ತಾ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಇದರ ಬದಲು ದೇವರ ಜಪ ಮಾಡಿದ್ರೆ ಸ್ವರ್ಗದಲ್ಲಿ ಸ್ಥಾನನಾದ್ರೂ ಸಿಗ್ತಾ ಇತ್ತು ಅಂತ ಅಮಿತ್ ಶಾ ಹೇಳಿರೋದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು.